ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟ ನಂತರ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ತೆಗೆದುಕೊಂಡು ಈಗಾಗಲೇ ಹತ್ರ 2 ತಿಂಗಳಾಗ್ತಾ ಬಂದಿದೆ. ಆದರೆ ಈಗಾಗಲೇ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಒಂದು ಕಡೆ ಈಗಾಗಲೇ ತಿಕ್ಕಾಟ ಉಂಟಾಗ್ತಿದೆ. ಈಗಾಗಲೇ ಕೆಲವರನ್ನ ಸೆಲೆಕ್ಟ್ ಮಾಡಲಾಗಿದೆ, ಇನ್ನೂ ಕೆಲವರ ಪೆಂಡಿಂಗ್ ಲಿಸ್ಟ್ ಇರುವಂಥದ್ದು. ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಮತ್ತೊಂದು ಕಡೆ ಈಗಾಗಲೇ ಮಳೆಗಾಲ ಶುರುವಾಗಿದೆ. ಸಿಲಿಕಾನ್ ಸಿಟಿ ಸೇರಿದಂತೆ ಜಿಲ್ಲೆಗಳಲ್ಲಿ ನಾನಾ ಸಮಸ್ಯೆಗಳಿರುವಂಥದ್ದು. ಸರಿಯಾದ ರೀತಿ ಸಚಿವರು ಜಿಲ್ಲೆಗಳಿಗೆ ಭೇಟಿ ಕೊಡದೆ ಅಲ್ಲಿರುವಂತಹ ಸಮಸ್ಯೆಗಳನ್ನು ಸರಿಯಾಗಿ ಆಲಿಸ್ತಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಇದೇ ತಿಂಗಳ 20ಕ್ಕೆ ಮತ್ತೆ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇರುವಂಥದ್ದು. ಹಾಗೆಯೇ ಈಗಾಗಲೇ ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಆದರೆ ಜನಸಾಮಾನ್ಯರು ಇದರ ಬಗ್ಗೆ ಏನು ಹೇಳ್ತಾರೆ? ಯಾಕಂದರೆ ಜನರು ವೋಟ್ ಹಾಕಿ ಅವರನ್ನು ಸೆಲೆಕ್ಟ್ ಮಾಡಿರ್ತಾರೆ. ಜನರ ಸಮಸ್ಯೆಯನ್ನು ಆಲಿಸಬೇಕಾದಂತಹ ರಾಜಕಾರಣಿಗಳು ಈಗಾಗಲೇ ತಮ್ಮ ತಮ್ಮ ಸ್ಥಾನಕ್ಕೋಸ್ಕರ ಬಹಳಷ್ಟು ಒಳಗೊಳಗಡೆ ತಿಕ್ಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರತಿದಿನ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಆದರೆ ಜನರ ಸಮಸ್ಯೆಗಳನ್ನು ಕೇಳೋರೇ ಇಲ್ಲದಾಗಿದೆ. ಹಾಗಾದರೆ ಇದರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ? ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ನೀವೀಗ ಅನುಭವಸ್ಥರು, ಈಗಾಗಲೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಯಾವ ಜಿಲ್ಲೆಯಿಂದ ಬಂದಿದ್ದೀರಿ? ನಿಮ್ಮ ಜಿಲ್ಲೆಗಳಲ್ಲಿ ಸಮಸ್ಯೆಗಳು ಹೇಗಿದೆ? ಸರ್, ಶಿವಮೊಗ್ಗ ಜಿಲ್ಲೆ ನಮ್ಮದು. ಶಿವಮೊಗ್ಗ ಸಿಟಿ. ನಮ್ಮ ಶಿವಮೊಗ್ಗದಲ್ಲಿ ಭಾಳ ಸಮಸ್ಯೆ ಇದೆ. ಬರಗಾಲ ಬರ್ತಾ ಇದೆ, ನೀರು ಸರಿಯಾಗಿಲ್ಲ. ಆಮೇಲೆ ಏತ ನೀರಾವರಿಗೆ ನೀರು ಬರ್ತಾ ಇದ್ದರೆ ಕರೆಂಟು ಬಿಲ್ ಬೇರೆ ಕಟ್ತಾ ಇಲ್ಲ. ಅದಕ್ಕೋಸ್ಕರ ರೈತ ಸಂಘ ಹೋರಾಡ್ತಾ ಇದೆ. ಭಾಳ ಸಮಸ್ಯೆ ಇದೆ. ಮನೆ ಕೆರೆಗೆಲ್ಲ ನೀರು ತುಂಬಿಸ್ತಾ ಇಲ್ಲ. ಇದು ಪ್ರಾಬ್ಲಮ್ ಶಿವಮೊಗ್ಗ ಜಿಲ್ಲೆ. ಮತ್ತೊಂದು ಕಡೆ ಈಗಾಗಲೇ ರಾಜಕಾರಣಿಗಳು ನಾವೆಲ್ಲ ವೋಟ್ ಹಾಕಿ ಅವ್ರನ್ನ ಸೆಲೆಕ್ಟ್ ಮಾಡಿರ್ತೀವಿ. ತಮ್ಮ ತಮ್ಮ ಸ್ಥಾನಕ್ಕೋಸ್ಕರ ಈಗಾಗಲೇ ಒಳಗೊಳಗಡೆ ತಿಕ್ಕಾಟ. ಈಗಾಗಲೇ ಕ್ಯಾಬಿನೆಟ್ ಅನ್ನೋದು ವಿಸ್ತರಣೆ ಆಗಿಲ್ಲ. ಫುಲ್ ಕ್ಯಾಬಿನೆಟ್ ಆದರೆ ಫ್ಲೆಡ್ಜ್ ಆಗಿ ಕೆಲಸ ಕೂಡ ಮಾಡ್ಕೊಂಡು ಹೋಗ್ಬೋದು. ಹತ್ರ ಇನ್ನೇನು 2 ವರ್ಷ ಕೂಡ ಇಲ್ಲ ಸರ್ಕಾರಕ್ಕೆ. ಏನು ಹೇಳ್ತೀರಾ? ಅಮ್ಮ, ಇದು ತಪ್ಪು. ಬೇಗ ಸರ್ಕಾರ ಮಾಡಿದರೆ ಅನುಕೂಲ ಆಗುತ್ತೆ. ಎಲ್ಲ ಕ್ಯಾಬಿನೆಟ್ಟು, ಎಲ್ಲ ಮಿನಿಸ್ಟ್ರುಗಳು ಆಯಾ ಇದರಲ್ಲಿ ಬರಗಾಲದಲ್ಲಿ ಕೆಲಸ ಮಾಡ್ತಾರೆ. ಈಗೆಲ್ಲ ಬರೀ ಇವರು ಸ್ವಾರ್ಥಕ್ಕೋಸ್ಕರ ಬರೀ ನಾನು ಹೆಚ್ಚು ಅಂತೇಳಿ ಭಾಳ ದೇಶ, ಕರ್ನಾಟಕನೇ ಒಂಥರ ಅಧೋಗತಿ ಹೋಗ್ತಾಯ್ತಮ್ಮ. ಸರ್, ಈಗಾಗಲೇ ಸಿದ್ದರಾಮಯ್ಯ ಇದ್ದಾಗ ಡಿ.ಕೆ. ಶಿವಕುಮಾರ್ ಬಂದಾಗ ಏನು ಬದಲಾವಣೆ ಆಗಿದೆ? ನಿಮ್ಗೆ ಏನು ಅನಿಸುತ್ತೆ? ಯಾಕಂದರೆ ಹಿರಿಯರಿದ್ದೀರಾ, ಬಹಳಷ್ಟು ಜರ್ನಿಯನ್ನು ನೋಡಿರ್ತೀರ, ಏನು ಅನಿಸುತ್ತೆ? ಇದ್ದಿದ್ರಾಗೂ ಸಿದ್ದರಾಮಯ್ಯನವರು ಉತ್ತಮವಾಗಿದ್ದರು, ಅದೇನೂ ಸಮಸ್ಯೆ ಇರಲಿಲ್ಲ. ಈ ಡಿ.ಕೆ. ಶಿವಕುಮಾರ್ ಬಂದಮೇಲೆ ಅವರಿಗೆ ಕಾಲು ಎಳೆಯರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಏನು ಮಾಡೋಕ್ಕೂ ಎಲ್ಲ 4 ಕೈಗೆ 2 ಹಗ್ಗ, ಕಾಲಿಗೆ 2 ಹಗ್ಗ ಹಾಕಿ ಎಳೆದಾಡ್ತಾರೆ. ಭಾರಿ ಸಮಸ್ಯೆ ಐತಮ್ಮ ಅವ್ರದ್ದು. ಏನು ಹೇಳ್ತೀರಾ ಸರ್ ಕ್ಯಾಬಿನೆಟ್ ಬಗ್ಗೆ, ವಿಸ್ತರಣೆ ಬಗ್ಗೆ? ಈಗಾಗಲೇ ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಇನ್ನು ಕೆಲವರಿಗೆ ಆಗಬೇಕಿದೆ. ಈಗಾಗಲೇ ಲಾಬಿ ಶುರುವಾಗಿದೆ. 20ಕ್ಕೆ ಸಂಪೂರ್ಣವಾಗಿ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ? ನೋಡಿ ಮೇಡಮ್, ಈಗ ಇಡೀ ನಾಡಿನಲ್ಲಿ ಜನರು ಸುರಕ್ಷಿತವಾಗಿರ್ಬೇಕಂದ್ರೆ ಮಂತ್ರಿಗಳು ಇರಬೇಕು. ಮಂತ್ರಿ ಇಲ್ಲಾಂದರೆ ಏನು ಕೆಲಸಗಳು ಆಗಬೇಕು ಅದು ತುಂಬ ಒಂದು ಆಮೆ ರೀತಿಯಲ್ಲಿ ನಡೆಯುತ್ತೆ. ಮಂತ್ರಿಗಳು ಇದ್ದರೆ, ಅಲ್ಲಿ ಅಧಿಕಾರಿಗಳು ಇದ್ದರೆ ಜನರಿಗೆ ಸುಲಭವಾಗಿ ಮಂತ್ರಿ ಆಗಲಿ ಅಧಿಕಾರಿಗಳು ಸಿಗ್ತಾರೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಒಬ್ಬರೇ ಇದೆಲ್ಲ ಮಾಡೋದ್ರಿಂದ ಜನಗಳ ಕೈಗೆ ಎಷ್ಟು ಜನಗಳ ಕೈಗೆ ಸಿಗ್ತಾರೆ ಮುಖ್ಯಮಂತ್ರಿಗಳು. ಅದರಿಂದ ಇಮ್ಮಿಡಿಯೇಟಾಗಿ ಮಂತ್ರಿಗಳನ್ನ ಅವರವರು ಮಂತ್ರಿ ಸ್ಥಾನಗಳು ಕೊಟ್ಟರೆ ಆರಾಮಾಗಿ ಜನಗಳಿಗೆ ಒಳ್ಳೆ ಕೆಲಸಗಳಾಗತ್ತೆ, ಕೈಗೆ ಸಿಗ್ತಾರೆ. ಈಗಾಗಲೇ ಬಹುತೇಕ ಮಂದಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ರಿಜ್ವಾನ್ ಹರ್ಷದ್ ಆಗಿರ್ಬೋದು. ಈಗಾಗಲೇ ಒಬ್ಬೊಬ್ಬರು ಶುರು ಮಾಡಿದ್ದಾರೆ. ನಿಮಗೆ ಯಾರಿಗೆ ಕೊಟ್ಟರೆ ಒಳ್ಳೇದಂತ ಅನಿಸುತ್ತೆ? ನೋಡಿ ಮೇಡಮ್, ಇದೆಲ್ಲ ಬಂದ್ಬಿಟ್ಟು ನಾವು ರಾಜಕಾರಣಿಗಳು ಅವರು ನಿರ್ಧಾರ ಮಾಡ್ತಾರೆ. ಯಾರು ಎಕ್ಸ್ಪೀರಿಯೆನ್ಸ್ ಇರುತ್ತೋ, ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ಯಾರು ಯುವಕರು ಇರ್ತಾರೋ, ಯಾರಿಗೆ ಒಳ್ಳೆ ಅನುಭವ ಇರುತ್ತೋ ಇವೆಲ್ಲ ಲೆಕ್ಕಾಚಾರ ಮಾಡಿ ಕೊಡಬೇಕಾಗತ್ತೆ. ಕೊಟ್ಟರೆ ಇಡೀ ನಾಡಿನ ಜನರಿಗೆ ಒಳ್ಳೆಯದಾಗಬೇಕು. ಅಧಿಕಾರಿಗಳಾಗಲಿ ಅಥವಾ ಪೊಲಿಟಿಷಿಯನ್ಸ್ ಆಗಲಿ ಯಾರೇ ಆದರೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋರಿಗೆ, ಒಳ್ಳೆ ಫಾಸ್ಟಾಗಿರೋರಿಗೆ, ಕೆಲಸ ಮಾಡೋರಿಗೆ ಕೊಡಬೇಕಂತ ಇಡೀ ಜನರ ಪರವಾಗಿ, ಇಡೀ ನಾಡಿನ ಜನರ ಪರವಾಗಿ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರನ್ನಾಗಲಿ ಅಥವಾ ಡಿ.ಕೆ. ಶಿವಕುಮಾರ್ ಆಗಲಿ ಕೇಳ್ಕೊಳ್ತೀನಿ.
ಈಗ ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು, ಬಸವರಾಜ್ ರಾಯರೆಡ್ಡಿ ಆಗಿರ್ಬೋದು, ಅಜಯ್ ಸಿಂಗ್ ಸೇರಿದಂತೆ ಸುಮಾರು 50 ಲೀಸ್ಟ್ ಇರುವಂಥದ್ದು. ಇಷ್ಟು ಜನದಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವರು ನಾಯಕರುಗಳು ಅರ್ಥ ಮಾಡ್ಕೋಬೇಕಲ್ಲ. ಒಂದು ನಾವು ಕ್ಯಾಬಿನೆಟನ್ನು ಮಾಡಿ ಈಗಾಗಲೇ ಮುಖ್ಯಮಂತ್ರಿಯಾಗಿ 2 ತಿಂಗಳು ಕಳೆದಿರುವಂಥದ್ದು. ಸೊ ಈಗಾಗಲೇ ಒಂದು ಕ್ಯಾಬಿನೆಟ್ ಆದರೆ ಜನರ ಸಮಸ್ಯೆಗಳನ್ನ ಆಲಿಸ್ಬೋದು. ಯಾಕಂದರೆ ಬರಗಾಲ ಇದೆ, ಮಳೆ ಬರ್ತಾ ಇಲ್ಲ, ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿರುವಂಥದ್ದು. ಸೊ ಇದನ್ನು ನೋಡುವಂಥದ್ದೇ ಇಲ್ಲದಾಗಿದೆ. ಯಾಕಂದರೆ ಎಲ್ಲರೂ ಕೂಡ ಡೆಲ್ಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಮೇಡಮ್, ಬರೀ 50 ಜನ ಅಲ್ಲ, 139 ಜನಕ್ಕೂ ಇಷ್ಟ ಇದೆ ಅವರು ಸಚಿವರು ಆಗಬೇಕಂತ, ಮಿನಿಸ್ಟ್ರುಗಳಾಗಬೇಕಂತ. ಇವಾಗ ಈ ಸೆಂಟ್ರಲ್ನಲ್ಲಿ ಇರೋಂಥವರು ಹೈಕಮಾಂಡು ನಿರ್ಧಾರ ಮಾಡಬೇಕು. ಇಲ್ಲಿರೋಂಥ ಮುಖ್ಯಮಂತ್ರಿಗಳು ಮತ್ತು DCM ಅವರು ನಿರ್ಧಾರ ಮಾಡಬೇಕು ಯಾರು ಕೊಡಬೇಕು ಅಂತ. ಯಾರು ಕೊಟ್ಟರೆ ಜನರಿಗೆ ಕೆಲಸ ಆಗುತ್ತೆ, ನಾಡು ಮುಂದೆ ಬರುತ್ತೆ, ಜನರಿಗೆ ಅನುಕೂಲ ಆಗುತ್ತೆ ಅಂತ ನೋಡಿ ಕೊಡ್ತಾರೆ. ಅದು ಕಾಂಗ್ರೆಸ್ನಲ್ಲಿ ಒಳ್ಳೆ ಅನುಭವ ಇದೆ, ಅದು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ನಮ್ಮಲ್ಲಿದೆ. ಈಗ ಸರ್ 5 ವರ್ಷ ಅವಕಾಶ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ. ಈಗಾಗಲೇ 3.5 ವರ್ಷ ಕಳೆದೋಗಿದೆ, ಇನ್ನೇನು ಸ್ವಲ್ಪ ದಿವಸ ಇರೋದು. ಹೀಗೆ ಮಾಡಿದರೆ ಜನರ ಸೇವೆ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ಇದು ಜನರ ಮೇಲೆ ಜನರೆಲ್ಲ ನೋಡ್ತಾ ಇರ್ತಾರೆ ಮೇಡಮ್. ಇದು ಆಗಬಾರ್ದು, ಬಟ್ ಆಗ್ತಾ ಇದೆ. ಇದು ಆಗದಿದ್ದಂಗೆ ಹೈಕಮಾಂಡು ನೋಡ್ಕೊಬೇಕು, ಮುಖ್ಯಮಂತ್ರಿಗಳು ನೋಡ್ಕೊಬೇಕು, DCM ಅವರು ನೋಡ್ಕೊಬೇಕು. ಇದು ಆದಷ್ಟು ಜಲ್ದಿ ಕ್ಯಾಬಿನೆಟ್ನ ಬಂದ್ಬಿಟ್ಟು ಜಲ್ದಿ ಅವರ ಸ್ಥಾನಮಾನಗಳು ಕೊಟ್ಟರೆ ಒಳ್ಳೆ ಡೆವಲಪ್ ಆಗುತ್ತೆ, ನಾಡಿಗೆ ಒಳ್ಳೆ ಕೆಲಸಗಳಾಗತ್ತೆ, ಜನರಿಗೆ ಅನುಕೂಲ ಆಗುತ್ತೆ ಜನರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಂತ್ರಿಯಾಗಿ 2 ತಿಂಗಳು ಆಗ್ತಾ ಬಂದಿದೆ. ಸಚಿವರು ಸಂಪೂರ್ಣವಾಗಿ ಕ್ಯಾಬಿನೆಟಲ್ಲಿ ಇನ್ನೂ ಕೂಡ ನೇಮಕ ಆಗಿಲ್ಲ. ಜನರ ಸಮಸ್ಯೆಯನ್ನು ಆಲಿಸೋರೇ ಇಲ್ಲದಾಗಿದೆ. ಏನು ಹೇಳ್ತೀರಾ? ಅಲ್ಲದು ಒಳ್ಳೆಯದು. ಕ್ಯಾಬಿನೆಟ್ ವಿಸ್ತಾರ ಆಗಿದೆ ಅಂದರೆ ಆ್ಯಕ್ಚುಲಿ ಇನ್ನೊಂದು ಪೋರ್ಟ್ಫೋಲಿಯೋ ಜಾಸ್ತಿ ಆಗಿದೆ ಅಂದರೆ ಜನಗಳು ಸಮಸ್ಯೆ ಇನ್ನೂ ಡೀಟೇಲ್ ಆಗಿ ನೋಡಬೇಕು, ಸಾಲ್ವ್ ಮಾಡ್ಬೋದು. ಸೊ ಅದೆಲ್ಲ ನಮಗೆ ಜನಗಳಿಗೆ ಆರಾಮಾಗುತ್ತೆ, ಇನ್ನೂ ಒಳ್ಳೆ ಆಗುತ್ತೆ ಅನಿಸುತ್ತೆ ನಿಮಗೆ ಕರ್ನಾಟಕ ಸರ್ಕಾರದ ಬಗ್ಗೆ? ಇನ್ನೂ ಕೂಡ ಸಚಿವರುಗಳು ಸರಿಯಾಗಿ ಕೆಲಸವನ್ನು ಮಾಡ್ತಿಲ್ಲ. ಕರ್ನಾಟಕ ಸರ್ಕಾರದ ಬಗ್ಗೆ ಏನು ಹೇಳುತ್ತೀರಾ? ಸರ್ ಕೆಲಸ ಮಾಡ್ತಾರೆ ನೋಡಿ, ಯಾವ್ದು ಗೌರ್ಮೆಂಟ್ ಬರಲಿ ಅವ್ರು ಮಾಡೇ ಮಾಡ್ತಾರೆ ಕೆಲಸ. ಬಟ್ ಇನ್ನೂ ನನಗೆ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಬೇಕು. ಇನ್ನೂ ನಮ್ಮ ಕಾಮನ್ ಸಿಟಿಸನ್ಸ್ಗೆ ಇನ್ಫ್ರಾದಿ ಪ್ರಾಬ್ಲಮ್ ಇದೆ, ಟ್ರಾಫಿಕ್ ಪ್ರಾಬ್ಲಮ್ ಇದೆ, ಇನ್ನು ಕಾಮನ್ ಸಿಟಿಸನ್ಗೆ ಸಿಕ್ಕಾಪಟ್ಟೆ ತುಂಬ ಪ್ರಾಬ್ಲಮ್ ಇದೆ ಮೇಡಮ್. ಸೊ ಸ್ವಲ್ಪ ಅದು ಬಗ್ಗೆ ನಮಗೆ ಮೇನ್ಲಿ ಕಾಮನ್ ಸಿಟಿಸನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇನ್ನು ನಮ್ಮ ಸರ್ಕಾರದು ಓಕೆ. ಇದು DK ಶಿವಕುಮಾರ್ ಅವರ ಕನಸು ಬ್ರ್ಯಾಂಡ್ ಬೆಂಗಳೂರು ನಿಮಗೆ ಕಾಣ್ತಾ ಇದೆಯಾ ಮೇಡಮ್? ಆ್ಯಕ್ಚುಲಿ ನೋಡಿದ್ರೆ ಬ್ರ್ಯಾಂಡ್ ಬ್ಯಾಂಗ್ಳೂರು ಇನ್ನೂ ತುಂಬ ಕೆಲಸ ಮಾಡಬೇಕು ಬ್ರ್ಯಾಂಡ್ ಮಾಡೋಕ್ಕೆ. ಯಾಕಂದರೆ ನಮ್ಮದು ಮೇನ್ ಪ್ರಾಬ್ಲಮ್ ಇದೆ ಮೇಡಮ್, ಇನ್ಫ್ರಾಸ್ಟ್ರಕ್ಚರ್. ನಮ್ಮ ಬೆಂಗಳೂರಲ್ಲಿ ಈ ಥರ ಟ್ರಾಫಿಕ್, ಸ್ಲೋ ಪ್ಲೇಸ್ ಟ್ರಾಫಿಕ್ ಯಾವ್ದು ಮೇಜರ್ ಸಿಟಿಯಲ್ಲಿ ಇಲ್ಲ. ನೀವು ನೋಯ್ಡಾ ನೋಡಿ, ಗುಡ್ಗಾಂವ್ ನೋಡಿ, ಡೆಲ್ಲಿ ನೋಡಿ, ಹೈದ್ರಾಬಾದ್ ನೋಡಿ, ಎಲ್ಲ ಕಡೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದೆ. ನಮಗೂ ಮೆಟ್ರೋ ರೈಲ್, ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಕು, ನಮಗೆ ರೋಡ್ಸ್ ಬೇಕು, ರಿಂಗ್ ರೋಡ್ಸ್ ಬೇಕು, ಔಟರ್ ರಿಂಗ್ ರೋಡ್ಸ್ ಬೇಕು. ಇನ್ನೂ ಇನ್ಫ್ರಾಸ್ಟ್ರಕ್ಚರಲ್ಲಿ ತುಂಬ ನಮಗೆ ಇನ್ವೆಸ್ಟ್ ಮಾಡಬೇಕು, ಕೆಲಸ ಮಾಡಬೇಕು ನಮಗೆ. ಸೊ ಅದು ಮಾಡಿದ್ರೆ ನಮಗೆ ಬ್ರ್ಯಾಂಡ್ ಬೆಂಗಳೂರು ಇನ್ನೂ ಮೇಲೆ ಬರೋದು ಬ್ರ್ಯಾಂಡ್ ಬೆಂಗಳೂರು. ಸರ್ ಏನು ಹೇಳ್ತೀರಾ ಸರ್ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ? ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರೆ. ಈಗಾಗಲೇ ಒಂದು ಸಂಭಾವ್ಯ ಪಟ್ಟಿಗಳು ಕೂಡ ರೆಡಿ ಆಗಿರುವಂಥದ್ದು. ಜೂನ್ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಕಂಪ್ಲೀಟ್ ಆಗುತ್ತೆ ಹೇಳ್ತಿದ್ದಾರೆ. ನಿಮಗೆ ನಂಬಿಕೆ ಇದೆಯಾ? ಯಾಕಂದರೆ 2 ತಿಂಗಳಾಯಿತು ಮುಖ್ಯಮಂತ್ರಿ ಅಧಿಕಾರ ತೆಗೆದುಕೊಂಡ ನಂತರ, ಇನ್ನೂ ಕೂಡ ಕ್ಯಾಬಿನೆಟ್ ಸಂಪೂರ್ಣವಾಗಿಲ್ಲ. ಏನು ಹೇಳ್ತೀರಾ? ನೋಡಿ, ನಮ್ಮ ಒಂದು ಪ್ರಜಾತಂತ್ರ ಅಂದರೆ ಜನರಿಗಾಗಿ ಜನರಿಗೋಸ್ಕರ ಇರೋ ಸರ್ಕಾರ. ಜನರನ್ನ ಬದಲಾವಣೆ ಮಾಡಿದ್ದಾರೆ ಅಂತಂದರೆ ಒಳ್ಳೆಯದಕ್ಕೇ ಬದಲಾವಣೆ ಮಾಡಿದ್ದಾರೆ ಅಂತ ನಾವು ಅರ್ಥೈಸ್ಕೋಬೇಕಾಗುತ್ತೆ. ಈ ಹಿಂದೆನೂ ಒಳ್ಳೆಯದಾಗಿತ್ತು, ಈಗಲೂ ಒಳ್ಳೆಯದಾಗುತ್ತೆ ಅನ್ನೋ ಆಶಾಭಾವನೆಯಿಂದನೇ ಮುಂದೆ ಹೋಗಬೇಕಾಗುತ್ತೆ. ಆದರೆ ಜವಾಬ್ದಾರಿನ ಚುಕ್ಕಾಣಿ ಹಿಡಿದಿರೋರು ಸ್ವಲ್ಪ ಆ ಜವಾಬ್ದಾರಿಯನ್ನು ಜನರಿಗೋಸ್ಕರ ಆದಷ್ಟು ಬೇಗ ನಿರ್ಧಾರಗಳನ್ನು ತಗೊಂಡ್ರೆ ಜನರಿಗೆ ಒಳ್ಳೆಯದಾಗುತ್ತೆ. ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಕೆಲಸ ಮಾಡ್ತಾ ಇರುತ್ತೆ, ಆದರೆ ಆ ಕಾರ್ಯಾಂಗ ಯಾವ ಒಂದು ದಿಶೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ಒಬ್ಬ ಮಿನಿಸ್ಟರ್ಸು ಪೋರ್ಟ್ಫೋಲಿಯೋಗಳೇ ಡಿಸೈಡ್ ಆಗುತ್ತೆ. ಈಗ ನೋಡಿ, APMC ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೆ ಮಿನಿಸ್ಟ್ರಿ ಇಲ್ಲ. ಓಕೆ, APMC ಅಂತಂದರೆ ರೈತರ ವಿಷಯ ಅಂದರೆ ಬೆಳೆಯ ವಿಷಯ. ಸೊ ಅದಕ್ಕೆಲ್ಲ ಅಂಥ ಒಂದು ಇಂಪಾರ್ಟೆಂಟ್ ಅಂಗಗಳು ಇರ್ತವೆ. ಅವಕ್ಕೆಲ್ಲ ಸಾಧ್ಯ ಆದಷ್ಟು ಬೇಗ ಸ್ಟೀರಿಂಗ್ ಇದ್ದಂಗೆ ಮಿನಿಸ್ಟರ್ಸ್ ಅಂದರೆ. ಸ್ಟೀರಿಂಗ್ ಇಲ್ದೇ ಎಂಥ ಅದ್ಭುತವಾದ ಗಾಡಿ ಆದ್ರೂ ವೇಸ್ಟ್ ಆಗಿಬಿಡುತ್ತೆ. ಯಾವುದು ವಿಳಂಬವಾಗಿರುತ್ತೋ ಅದು ಜನರಿಗೆ ತಲುಪೋದೇ ಇಲ್ಲ ಅನ್ನೋದರೊಳಗೆ ಎರಡನೇ ಮಾತಿಲ್ಲ. ಸೊ ಈಗ ಈ ಒಂದು ನಾನಾಗಲೇ ಹೇಳಿದೆ, ನಾನೊಬ್ಬ ನ್ಯಾಯವಾದಿಯಾಗಿ ನ್ಯಾಯಾಂಗ ಸಹಿತ ಈ ಒಂದು ಗೊಂದಲದಲ್ಲಿ ಇದೆ. ಅದನ್ನು ಸಹಿತ ಆದಷ್ಟು ಬೇಗ ವಿಲೇವಾರಿ ಮಾಡಬೇಕು ಅನ್ನೋ
ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದೆ ಅದನ್ನು ಸಹಿತ. ಹಾಗೆಯೇ ಮಾನ್ಯ ನೂತನವಾಗಿ ಆಯ್ಕೆ ಆಗಿರೋ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಒಂದು ಕಾಳಜಿಪೂರ್ವದ ಮನವಿಯನ್ನು ಈ ಒಂದು ಜನರ ಪರವಾಗಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಇದನ್ನು ನಿರ್ಧಾರಗಳು ತಗೊಳ್ಳಿ. ನೀವು ಯಾವುದೇ ನಿರ್ಧಾರ ತೊಗೊಂಡ್ರೂ ಸರಿಯಾಗೇ ಇರುತ್ತೆ, ಅದು ಆದಷ್ಟು ಬೇಗ ತಗೊಳ್ಳಿ ಅಂತ ಹೇಳಿ ಅವರಿಗೆ ಅಭಿನಂದಿಸ್ತಾ ಆದಷ್ಟು ಬೇಗ ಜವಾಬ್ದಾರಿಗಳನ್ನ ತೀರಿಸೋದಕ್ಕೆ ರಿಕ್ವೆಸ್ಟ್ ಮಾಡ್ತೇನೆ. ಸರ್, ಕ್ಯಾಬಿನೆಟ್ ಅನ್ನೋದು ವಿಸ್ತರಣೆ ಆಗಿಲ್ಲ, ಜನರ ಸಮಸ್ಯೆಯನ್ನು ಆಲಿಸುವಂತಹ ಸಚಿವ ಸ್ಥಾನ ಇಲ್ಲದಾಗಿದೆ. ಈಗಾಗಲೇ 20ಕ್ಕೆ ಸಂಪೂರ್ಣ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಲಾಬಿ ನಡೀತಾ ಇರುವಂಥದ್ದು. ಜನಸಾಮಾನ್ಯರಾಗಿ ಏನು ಹೇಳ್ತೀರಾ ಸರ್? ವೋಟ್ ಹಾಕಿರ್ತೀರಾ, ಕೆಲಸ ಆಗ್ತಾ ಇಲ್ಲ, ಏನು ಹೇಳ್ತೀರಾ? ಮೇಡಮ್, ಯಾವುದೂ ಕೆಲಸ ಪರಿಪೂರ್ಣವಾಗಿ ಆಗ್ತಾ ಇಲ್ಲ. ಆದಷ್ಟು ಬೇಗ ಈ ಸಂಪುಟ ರಚನೆ ಆಗಬೇಕು. ಒಂದಷ್ಟು ಕೆಲಸಗಳು ವೇಗವಾಗಿ ಸಾಗಬೇಕು. ಯಾಕೆಂದರೆ ಉದಾಹರಣೆ ಇನ್ನೂ 1 ವರ್ಷ 6 ತಿಂಗಳು ಇರೋದಷ್ಟೇ ಈ ಕಾಂಗ್ರೆಸ್ ಸರ್ಕಾರದ ಅವಧಿ. ಇವರು ಹೀಗೆ ಮಾಡಿ ಕಾಲ ತಳ್ಕೊಂಡು ಹೋದರೆ ಜನಗಳಿಗೆ ತುಂಬ ತೊಂದರೆಗಳಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೊರೆ, ಪ್ರಜೆಗಳೇ ರಾಜರು ಅಂತ ಇರಬೇಕಾದ್ರೆ ಒಂದಷ್ಟು ಕೆಲಸಗಳು ಬೇಗ ಆಗಬೇಕು, ಸರಾಗವಾಗಿ ಆಗಬೇಕು, ಒಂಚೂರು ಅಭಿವೃದ್ಧಿಗಳು ಇನ್ನೂ ಹೆಚ್ಚೆಚ್ಚಾಗಬೇಕು ಅಂತೇಳಿದ್ರೆ ಬೇಗ ಸಂಪುಟ ವಿಸ್ತರಣೆ ಮಾಡಬೇಕು. ಬೇಗ ಯಾರ್ಯಾರು ಸೆಕೆಂಡ್ ಲಿಸ್ಟ್ನ ಅನೌನ್ಸ್ ಮಾಡಬೇಕಂತ ತಮ್ಮ ಮೂಲಕ ನಾನು ಕೇಳ್ಕೊತೀನಿ. ಓಕೆ ಸರ್, ಈಗಾಗಲೇ ನೀವೇ ಹೇಳಿದ್ರು 1 ವರ್ಷ 6 ತಿಂಗಳಿರುವಂಥದ್ದು, 5 ವರ್ಷ ಅಧಿಕಾರ ಅವಧಿಯಲ್ಲಿ ಏನು ಮಾಡಿದ್ದಾರೆ ಜನರಿಗೋಸ್ಕರ? ಜನರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಒಂದಷ್ಟು ಕೆಲಸ ನಾವು ನೋಡಿದ್ದೀವಿ, ಪ್ಲಸ್ಸು ನೋಡಿದ್ದೀವಿ, ಮೈನಸ್ಸು ನೋಡಿದ್ದೀವಿ. ಒಂದಷ್ಟು ಕೆಲಸಗಳಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಇನ್ನೂ ಒಂದಷ್ಟು ಕೆಲಸಗಳು ಆಗಬೇಕಾಗಿದೆ. ಹಾಗಾಗಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡಬೇಕು. ತದನಂತರ ಕಾದು ನೋಡೋ ಕೆಲಸಗಳನ್ನ ಈ ಜನತೆ ಮಾಡ್ತಾರೆ ಸರ್. ಓಕೆ, ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಳೋದಾದರೆ 2 ತಿಂಗಳಲ್ಲಿ ಏನು ಕಂಡ್ರಿ ಅವರಲ್ಲಿ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರು ಈಗ ನಮ್ಮ ಅಂಗದ 2 ಕಣ್ಗಳಿದ್ದಂಗೆ. ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಬಿಡಿ. ಒಂದಷ್ಟು ಕೆಲಸಗಳು ಮಾಡಿದ್ದಾರೆ, ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ಸರ್ಕಾರ ಈ ಅವಧಿಯಲ್ಲೆಲ್ಲ ಹಿಂದಿನ ಅವಧಿಗಳು ಕೂಡ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಮೊದಲನೇ ಬಾರಿಗೆ ಚೀಫ್ ಮಿನಿಸ್ಟರ್ ಆಗಿ ಅವಕಾಶಗಳು ಸಿಕ್ಕಿದೆ. ಮೊದಲೇ ಚೆನ್ನಾಗಿ ಹೋಗ್ತಾ ಇರೋದು ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಮುಂದಿನ ದಿನ ಕಾದು ನೋಡಬೇಕಾಗಿದೆ ಸರ್. ಕ್ಯಾಬಿನೆಟ್ ಬಗ್ಗೆ ಬಂದು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಸಿ ಎಂ ಪರಮೇಶ್ವರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಸುರ್ಜೇವಾಲಾ, ನಮ್ಮ ವೇಣುಗೋಪಾಲ್ ಅವರು ಇವರೆಲ್ಲ ಕೂತ್ಕೊಂಡು ಕ್ಯಾಬಿನೆಟ್ನ ಯಾವ ಥರ ಮಾಡಬೇಕೆಂದು ಎಲ್ಲರ ಹತ್ರ ಚರ್ಚೆ ಮಾಡಿ ಯಾವ ಕ್ಯಾಟಗರಿಗೆ, ಯಾವ ಜಾತಿಗೆ ಯಾರು ಕೊಡಬೇಕು, ಯಾವ ಜಿಲ್ಲೆಯಲ್ಲಿ ಯಾವ ಮಂತ್ರಿಗಳಿಗೆ ಕೊಡಬೇಕು, ಯಾವ ಸೀನಿಯರಿಟಿ ಇದ್ದಾರೆ ಅವ್ರಿಗೆ ಕೊಡೋದಕ್ಕೆ ಮಾತುಕತೆ ನಡೀತಾ ಇದೆ. ಅದನ್ನು 1-3 ದಿವಸದಲ್ಲಿ ಆಗ್ಬೋದು. ಬಟ್ ಎಲ್ಲೂ ಒಂದು ಕಡೆ ಖಾಲಿ ಇದೆ ಅಲ್ಲ ಸರ್, ಜನರ ಸಮಸ್ಯೆನ ಆಲಿಸೋರು ಯಾರು? ಯಾಕೆ ಈ ರೀತಿ ಡಿಲೇ ಆಗ್ತಾ ಇದೆ? ಇವತ್ತು ಡಿಲೇ ಏನು ಇಲ್ಲ, ಎಲ್ಲ ಕೆಲಸಗಳು ಪ್ರತಿ ದಿವಸನೂ ನಮ್ಮ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್, ಡಿ ಸಿ ಎಮ್ ಮತ್ತು ಮಂತ್ರಿಗಳೆಲ್ಲ ಇದ್ದಾರಲ್ವ, ಹೋಮ್ ಮಿನಿಸ್ಟರ್ ಇದ್ದಾರೆ, ಮತ್ತು ಇವರೆಲ್ಲ ಪ್ರತಿ ದಿವಸನೇ ಈ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಡಿಲೇ ಏನು ಕೊಚ್ಚಿಲ್ಲ. ಇವತ್ತು ನಮ್ಮ ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಬಂದು ಅವರು ಸುಂದರವಾಗಿ ನಮ್ಮ ಇದು ಸಿಂಗಾಪುರ್ ಥರ ಮಾಡಬೇಕು ಅಂತ ತಲೆನಲ್ಲಿ ಇಟ್ಕೊಂಡು ಅವ್ರ ಕೆಲಸಗಳು ಶುರು ಮಾಡಿದ್ದಾರೆ. ಯಾವುದನ್ನಲ್ಲಿದೆ, ಕುಡಿಯೋ ನೀರು ಸಬ್ಜೆ ಎಲ್ಲ ಸಾಲ ಆಗಿದೆ. ಮತ್ತು ಕಾರ್ಪೊರೇಷನಲ್ಲಿ ಮುಂಚೆ ಬಂದು ಆನ್ಲೈನ್ ಸಿಸ್ಟಮ್ ಇಲ್ಲ, ಬರೀ ಆನ್ಲೈನ್ ಅಪ್ಲೈ ಮಾಡಿದ್ರೆ ಸಾಕು ಈ ಖಾತಾ ನಿಮಗೆ ಕೈನಲ್ಲಿ ನೀವು ಹೇಳೋದು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಜನಸಾಮಾನ್ಯರ ಸಮಸ್ಯೆಯನ್ನು ಆದಷ್ಟು ಬೇಗ ಆಲಿಸ್ತಾರೆ ಅಂತ? ಹೌದು, ಆದಷ್ಟು ಬೇಗ ಅದನ್ನು ಮಾಡ್ತಾರೆ. 1 ವಾರದಲ್ಲಿ ಇದನ್ನು ಕ್ಯಾಬಿನೆಟ್ನ ಮತ್ತೆ ಪುನರ್ರಚನೆ ಮಾಡಿ ಎಂಟೈರ್ ಕ್ಯಾಬಿನೆಟ್ ಮಾಡ್ತಾರೆ ಎಂದು ನನಗೆ ಬಂದಿರೋದು ಮಾನ್ಯತೆ. ಘನ ಕರ್ನಾಟಕ ಸರ್ಕಾರ ಒಳ್ಳೆ ಆಡಳಿತ ನಡೆಸ್ಕೊತ ಬಂದಿತ್ತು. ಈಗ 3 ವರ್ಷ ಅಂತೂ ನಡೆಸಿತ್ತು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬದಲಾಗಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಐತಿ. ಈಗ ಸಚಿವ ಸಂಪುಟ ವಿಸ್ತರಣೆ ನೆನಗುದ್ದಿಗೆ ಭಾಳ ದಿವಸ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ನಾಳೆ 20 ತಾರೀಕಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಾಕತ್ತಿದ್ದಾರೆ, ಸ್ವಾಗತಾರ್ಹ ಐತಿ. ಸಚಿವ ಸಂಪುಟ ವಿಸ್ತರಣೆ ಮಾಡುವಾಗ ಸ್ವಲ್ಪ ಗಮನ ಹರಿಸಬೇಕು. ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಐತಿ. ಈ ಜಿಲ್ಲೆಗೆ ಹೆಚ್ಚಿನ ಸಚಿವ ಸ್ಥಾನಗಳು ಕೊಡ್ಬೇಕು, ಅವರು ಸಚಿವ ಸಂಪುಟ ಸ್ಥಾನಗಳು ಕೊಡ್ಬೇಕು. ಈಗಾಗಲೇ ಸಹಕಾರ ಮಂತ್ರಿನೂ ಇಲ್ಲ, ಕೃಷಿ ಸಚಿವರು ಇಲ್ಲ, ರೈತರೆಲ್ಲ ಹೈರಾಣಾಗಿದ್ದಾರೆ. ಮಳೆಗಾಲ ಇಲ್ಲದಕ್ಕೆ ಈ ಬೆಳೆಗಳೆಲ್ಲ ಒಣಗಾಕತ್ತಿದ್ದವು. ಬಹುತೇಕ ಎಲ್ಲ ಬರಗಾಲ ಬಿದ್ದಂಗೆ ಆಗೈತಿ.
ಮತ್ತು ಮುಖ್ಯಮಂತ್ರಿ ಸಾಹೇಬ್ರ ಮಳೆ ಆಧಾರಿತ ಬೆಳೆಗಳನ್ನ ಬೆಳೀರಿ ಅಂತ ಹೇಳಿ ಸಲಹೆ ಕೊಡತ್ತಿದ್ದಾರೆ. ಈಗಾಗಲೇ ನೀರಾವರಿ ಭೂಮಿ ಇದ್ದವ್ರು ನೀರಾವರಿ ಬೆಳೆಗಳು ಮಾಡಿದ್ದಾರೆ. ನೀರಾವರಿ ಬೆಳೆಗಳೆಲ್ಲ ಹಾಳಾಗಾಕದವು. ರೈತರು ಲಕ್ಷಾಂತರ ರೂಪಾಯಿ ಹಾನಿ ಒಳಗೆ ಬಂದಿದ್ದಾರೆ. ಅದಕ್ಕೆ ದಯಮಾಡಿ ಕೂಡಲೇ ರೈತರಿಗೆ ಬೆಳೆ ಪರಿಹಾರನೂ ಕೊಡಬೇಕು. ಅಥವಾ ಬೆಳೆ ಪರಿಹಾರ ಕೊಡೋದು ಅಲ್ಲದೆ ಅವ್ರದ್ದು ಸಾಲ ಮನ್ನಾಗಳು ಮಾಡಬೇಕು. ಸಾಲದು ಮನ್ನಾ ಮಾಡ್ತಿದ್ರು ಈಗಾಗಲೇ ಅಂಜಿದರು. ಮತ್ತು ಈ ಸರ್ಕಾರ ಐತಿ, ಜನಪರ ಸರ್ಕಾರ ಐತಿ, ಸಾಲ ಮನ್ನಾ ಮಾಡ್ತೈತಿ ಮತ್ತು ಬೆಳೆ ಪರಿಹಾರ ಕೊಡ್ತೈತಿ ಅಂತ ನಮ್ಗೆ ವಿಶ್ವಾಸ ಐತಿ. ಅದಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ಜನರ ವಿಶ್ವಾಸ ಕಾಯ್ಕೋಬೇಕು. ಮತ್ತು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಐತಿ. ಇಲ್ಲಿ ಈಗಾಗಲೇ ಒಬ್ಬರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಸಾಹೇಬರು ಮೊದಲು ಸಚಿವರಿದ್ದರು, ಈಗ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಕತ್ತಿದ್ದರು. ಲಾಸ್ಟ್ ಟೈಮ್ದಾಗ ಸಿದ್ದರಾಮಯ್ಯ ಆಡಳಿತ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದರು. ಅವರು ಒಳ್ಳೆ ಆಡಳಿತ ಮಾಡಿದರು. ಈಗ ನಮ್ಮ ಬೆಳಗಾವಿ ಜಿಲ್ಲೆ ದೊಡ್ಡದಿದ್ದ ಕಾರಣ ನಮ್ಗೆ ದೆಹಲಿ ಮಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ಕುರಿತು ಇವತ್ತು ಏನು ಸಭೆ ನಡೀತಾ ಇದೆ. ಇದು ಶೀಘ್ರದಲ್ಲೇ ಆಗಲಿ, ಸಚಿವ ಸಂಪುಟ ವಿಸ್ತರಣೆ ಆಗಿ ಮಂತ್ರಿಗಳು ಆಗಬೇಕು. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಕೆಲಸ ಕಾರ್ಯಗಳೆಲ್ಲ ಸ್ಥಗಿತ ಆಗಿದೆ. 1 ತಿಂಗಳು ಆಗಿದೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಯಾವುದೇ ಅದು ಕಾಣ್ತಾ ಇಲ್ಲ. ಈಗ ಮಂತ್ರಿಗಳು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 3 ಜನ ಶಾಸಕರಿದ್ದಾರೆ. ಅದರಲ್ಲಿ ಹಿರಿಯರಾದಂಥ ಪುಟ್ಟರಂಗ ಶೆಟ್ಟರ್ ಅವರು ಜಿಲ್ಲೆ ಮಟ್ಟದಲ್ಲಿ ಕೂಡ ಲಾಬಿ ಮಾಡ್ತಾ ಮಂತ್ರಿ ಸ್ಥಾನವನ್ನು ಕೇಳ್ತಿದ್ದಾರೆ. ಅವ್ರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಆರ್ ಕೃಷ್ಣಮೂರ್ತಿ ಅವರು ಕೂಡ ಕೇಳ್ತಾ ಇದ್ದಾರೆ. ಅವರು ಕೂಡ ಹಿರಿಯರಿದ್ದಾರೆ. ಮತ್ತು ಗುಂಡ್ಲುಪೇಟೆ ಯುವ ನಾಯಕರಾದಂಥ ಗಣೇಶ್ ಪ್ರಸಾದ್ ಅವರಿದ್ದಾರೆ. ಯಾವುದಾದ್ರೂ ಸರಿ ನಮ್ಮ ಜಿಲ್ಲೆಯಲ್ಲಿ 3 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಜಿಲ್ಲೆ ಅಭಿವೃದ್ಧಿಗೆ ಒಂದು ಅನುಕೂಲ ಆಗುತ್ತೆ ಮತ್ತು ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಚಿವ ಸಂಪುಟನ ಶೀಘ್ರ ಮಾಡಿ ಮಂತ್ರಿಗಳಿಗೆ ಖಾತೆಗಳನ್ನ ಹಂಚಿ ಸಿದ್ದರಾಮಯ್ಯ ಅವ್ರನ್ನ ಇದ್ರ ಜೊತೆಗೆ ಅವರ ಸಲಹೆ ಸೂಚನೆಗಳನ್ನ ತಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ಸರ್ಕಾರವನ್ನು ನಡೆಸ್ಬೇಕು. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ನಾವು ದೂರ ಇಟ್ಟು ಸರ್ಕಾರ ಮಾಡ್ತೀವಿ ಅಂದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಶಾಸಕರುಗಳು ಬಹುತೇಕರು ಸಿದ್ದರಾಮಯ್ಯ ಒಂದು ಪ್ರೀತಿ ಒಲವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಸಿದ್ದರಾಮಯ್ಯನವರು ಒಂದು ಗೈಡ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಸರ್ಕಾರ ಚೆನ್ನಾಗಿ ನಡೀತದೆ. ಈ 1.25 ವರ್ಷದಲ್ಲಿ ಅಧಿಕಾರಿಗಳು ಒಂದು ಡೆವಲಪ್ ರಾಜ್ಯ ಸರ್ಕಾರ, ಯಾಕಂದರೆ ಇವತ್ತು ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇದೆ. ಮತ್ತು ಬೇರೆ ಬೇರೆ ಕಾಮಗಾರಿಗಳು ಕೂಡ ಇಲ್ಲಿ ಏನು ನಡೀತಾ ಇಲ್ಲ. ಆಮೇಲೆ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ಸ್ವಲ್ಪ ಇದಾಗಿರೋದ್ರಿಂದ ಸ್ಥಗಿತ ಆಗಿರೋದ್ರಿಂದ ಮಂತ್ರಿಮಂಡಲನ ಶೀಘ್ರ ರಚನೆ ಮಾಡಿ ರಾಜ್ಯದ ಅಭಿವೃದ್ಧಿ ಮತ್ತು ಜಿಲ್ಲೆ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವನ್ನು ಸಹಕಾರಿ ಆಗುತ್ತೆ ಸಚಿವ ಸಂಪುಟದಿಂದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಭಾಳ ಬೇಜಾರಾಗ್ತಾ ಇದೆ. 2 ತಿಂಗಳಾಗ್ತಾ ಬಂತು. ಸೊ ಈಗ ಭಾಳ ಸಮಸ್ಯೆಗಳಿದೆ ರಾಜ್ಯದಲ್ಲಿ. ಎಲ್ಲ ಸಮಸ್ಯೆಗಳಿದ್ದಾಗ ಇನ್ನೂ ನಮ್ಮ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗಿಲ್ಲ. ಸೊ ಸಂಪುಟ ವಿಸ್ತರಣೆ ಆಗದೆ ಹೋದರೆ ಭಾಳಷ್ಟು ರೈತರ ಸಮಸ್ಯೆಗಳು, ಯುವಕರ ಸಮಸ್ಯೆಗಳು, ಇನ್ನು ಬೇರೆ ಬೇರೆ ಇಲಾಖೆಗಳಿರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ಇವರು ಈ 2 ತಿಂಗಳು ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಡಿ.ಕೆ. ಶಿವಕುಮಾರ್ ಅವರು ಬೇಗ ವಿಸ್ತರಣೆ ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದರದ್ದೇ ಆದಂಥ ಕಾರ್ಯನ ಭಾಳ ಶೀಘ್ರದಲ್ಲಿ ಶುರು ಮಾಡ್ಕೋಬೇಕಂತ ನನ್ನ ಪಟ್ಟಿ ರೆಡಿ ಆಗಿದೆ. ನಿಮ್ಮ ಪ್ರಕಾರ ಯಾರನ್ನೆಲ್ಲ ಸಚಿವರು ಮಾಡಿದರೆ ಒಳ್ಳೆಯದು? ಯಾಕಂದರೆ ಬಿ.ಕೆ. ಹರಿಪ್ರಸಾದ್ ಆಗಿರ್ಬೋದು, ಬಹುತೇಕ ಮಂಗೆ ರಿಜ್ವಾನ್ ಹರ್ಷದ್ ಆಗಿರೋ ಟೋಟಲ್ 40 ಜನ ಈಗಾಗಲೇ ಆಕಾಂಕ್ಷಿಗಳು ಇರುವಂಥದ್ದು. ಯಾರೆಲ್ಲ ಸಚಿವರಾದರೆ ಒಂದು ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ? ಯಾಕಂದರೆ ಶಿಕ್ಷಣ ಸಚಿವರೇ ಇಲ್ಲ, ಬಹುತೇಕ ಇದರಲ್ಲಿ ಸಚಿವರೇ ಇಲ್ಲ. ಏನು ಹೇಳ್ತೀರಾ? ಹೌದು, ನೀವು ಹೇಳಿದಾಗೆ ಈಗ ಸುಮಾರು ಇಲಾಖೆಗೆ ಸಚಿವರುಗಳು ಇಲ್ಲದೇ ಇರೋದ್ರಿಂದ ಅಲ್ಲಿ ಎಲ್ಲ ಇಲಾಖೆ ಕೆಲಸಗಳೆಲ್ಲ ಕಂಗಾಲಾಗಿ ಕೂತಿದೆ. ಅಲ್ಲಿ ಯಾರು ಏನು ಹೆಡ್ ಮಾಡ್ತಾ ಇಲ್ಲ, ಅದನ್ನು ಕಾರ್ಯರೂಪಕ್ಕೆ ತೊಗೊತಾ ಇಲ್ಲ. ಸೊ ಇದರಿಂದ ಭಾಳ ದೊಡ್ಡ ಅನಾಹುತ ಆಗೋ ಥರ ನನಗೆ ಅನ್ನಿಸ್ತಾ ಇದೆ. ಅದರಲ್ಲಿ ಈಗ ಸಚಿವರನ್ನ ಇವರು ಆಯ್ಕೆ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಇವಾಗ ನಾವು ನೋಡ್ತಾ ಇದ್ದೀವಿ, ಈಗ ಬೆಂಗಳೂರಿನ ನಮ್ಮ ಕೃಷ್ಣ ಬೈರೇಗೌಡರು. ಸೊ ಅಂಥವ್ರನ್ನೇ ನೋಡಿ ಆಯ್ಕೆ ಮಾಡಿದ್ರೆ ಒಳ್ಳೆಯದು ಅಂತ. ಅಂದರೆ ನೀವೀಗ ಕೃಷ್ಣ ಬೈರೇಗೌಡರ ಕೆಲಸವನ್ನು ಮೆಚ್ಚಿದ್ದೀರಾ? ನಾನು ನಿಜವಾಗ್ಲೂ ಮೆಚ್ತಾ ಇದ್ದೀನಿ. ನಾನು ಮಾತ್ರ ಅಲ್ಲ, ಇಡೀ ನಮ್ಮ ಬೆಂಗಳೂರು ನಗರದ ಜನತೆನೇ ಮೆಚ್ಚುತ್ತಾ ಇದ್ದಾರೆ. ಆ ಆ್ಯಕ್ಟಿವ್ನೆಸ್ ಬೇಕು. ಅದೇ ಥರ ಆ್ಯಕ್ಟಿವ್ ಇರುವಂಥ ಸಚಿವರುಗಳನ್ನ ಗುರುತಿಸಿ ಅವರಿಗೆ ಆ ಇಲಾಖೆಗಳನ್ನ ಕೊಟ್ಟರೆ
ಕರ್ನಾಟಕ ಸರ್ಕಾರ ಪುನಃ ಮತ್ತೆ ವಾಪಸ್ಸು ರಾಜ್ಯಕ್ಕೆ ಅಧಿಕಾರಕ್ಕೆ ಬರ್ಬೋದು ಅಂತ ನನ್ನೊಂದು ಅನಿಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಸಚಿವ ಸಂಪುಟದ ಬಗ್ಗೆ ಜನಸಾಮಾನ್ಯರು ಬಹಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಚಿವರು ಅನ್ನೋದು ಜನರ ಕೆಲಸವನ್ನು ಮಾಡೋದಕ್ಕೆ ಇರುವಂಥದ್ದು. ಈಗಾಗಲೇ ಶಿಕ್ಷಣ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯ ಕೆಲಸವನ್ನು ಮಾಡಬೇಕಾದ್ರೆ ಸಚಿವರೇ ಇಲ್ಲದಾಗಿದೆ. ಯಾವುದಾದ್ರೂ ಒಂದು ಅನುದಾನ ಬಿಡಬೇಕಾದ್ರೆ ಸಚಿವರ ಅನುಮತಿ ಮೇರೆಗೆ CM ಜೊತೆ ಚರ್ಚೆ ಮಾಡಿ ತದನಂತರ ಆ ಸಮಸ್ಯೆಯನ್ನು ಆಲಿಸಿ ಬಗೆಹರಿಸಬೇಕಾಗುತ್ತೆ. ಸದ್ಯ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಸಮಸ್ಯೆಗಳಿರುವಂಥದ್ದು. ಈಗಾಗಲೇ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತ ಹೊರಟಿದ್ದಾರೆ, ಅದರ ಬಗ್ಗೆ ಬಹಳಷ್ಟು ನಿಗಾ ಇಡ್ತಾ ಇದ್ದಾರೆ. ಆದರೆ ಕ್ಯಾಬಿನೆಟ್ ಅನ್ನೋದು ಸಂಪೂರ್ಣವಾಗಿ ಫುಲ್ಫಿಲ್ ಆಗಿಲ್ಲ. ಈಗಾಗಲೇ ಲಾಬಿಗಳು ನಡೀತಾ ಇದೆ. ಇದೇ 20ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಜನಸಾಮಾನ್ಯರು ಈಗಾಗಲೇ ಬಹಳಷ್ಟು ಬೇಸತ್ತೋಗಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಹಳಷ್ಟು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು, ಜನರಿಗೆ ಕೂಡ ಇದರಿಂದ ಅನುಕೂಲವಾಯಿತು. ಮತ್ತೊಂದು ಕಡೆ ಈಗಾಗಲೇ ಅದರ ಪರಿಷ್ಕರಣೆ ಕೂಡ ಮಾಡ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಇನ್ನೇನು 1.5 ವರ್ಷ ಮಾತ್ರ ಕಾಲಾವಕಾಶ ಇರುವಂಥದ್ದು. ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಕೆಲಸವನ್ನು ಮಾಡುವಂತಹ ಸಚಿವರು ಬೇಕು. ಎಕ್ಸಾಂಪಲ್ ಕೃಷ್ಣ ಬೈರೇಗೌಡ ಅವರನ್ನು ಕೂಡ ಕೊಡ್ತಾ ಹೋದ್ರು. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆ ಬಹಳಷ್ಟು ಆಕ್ಟಿವ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಸಚಿವ ಸ್ಥಾನ ಇನ್ನೂ ಕೂಡ ಒಂದು ಲೀಸ್ಟಲ್ಲಿ ಇರುವಂಥದ್ದು. ಒಂದು ವೇಳೆ ಕೊಡೋದಿದ್ರೆ ಒಂದು ವೇಳೆ ಆಕ್ಟಿವ್ ಆಗಿರುವಂತಹ ಸಚಿವರಿಗೆ ಸ್ಥಾನವನ್ನು ಕೊಡಿ ಅಂತ ಕೆಲವರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಮುಖ್ಯಮಂತ್ರಿಗಳಾಗಿ 2 ತಿಂಗಳು ಕಳೀತಾ ಬಂತು. ಸೊ ಆದಷ್ಟು ಬೇಗ ಕ್ಯಾಬಿನೆಟ್ ವಿಸ್ತರಣೆ ಆಗಿ ಸಚಿವ ಸಂಪುಟ ಸಭೆ ಮಾಡಿ ಜನಸಾಮಾನ್ಯರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕಂತ ಜನಸಾಮಾನ್ಯರು ಬಹಳಷ್ಟು ಆಗ್ರಹವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.